ನಿಮ್ಮ ಇನ್ಫಾರ್ಮೇಷನ್ಗಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. 3 ಹೊತ್ತು ತಿನ್ಕೊಂಡಿದ್ರೆ ಮಾತ್ರ ದಪ್ಪ ಆಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆದಮೇಲೂ 3 ಹೊತ್ತು ಕೆಲಸ ಮಾಡ್ತಾರೆ. ತಾನು ತಿನ್ನಲಿಲ್ಲ ಅಂದರು ಮನೆಯವ್ರು ತಿನ್ನಲಿ ಅಂತ ಎಷ್ಟೋ ಸಲ ಊಟನ ಸ್ಕಿಪ್ ಮಾಡ್ತಾರೆ. ಆದರೂ ಅವ್ರ ದೇಹ ದಪ್ಪ ಇರುತ್ತೆ. ಇದಕ್ಕೇನು ಹೇಳ್ತೀರಾ? ಸರಿ, ನಿಮ್ಮ ದಾರಿಲೇ ಬರ್ತೀನಿ. ಹುಡುಗಿ ಇವಾಗ ಚೆನ್ನಾಗಿದ್ದಾಳೆ, ತೆಳ್ಳಗಿದ್ದಾಳೆ ಅಂತ ಮದುವೆ ಆಗಿಬಿಡ್ತಾರೆ. ಮದುವೆ ಆದಮೇಲೆ ದಪ್ಪ ಆದರೆ ಅವಾಗೇನು ಮಾಡ್ತೀರಾ? ನನ್ನ ಮಗನ ಊರ್ ಜನ ಎಲ್ಲ ಆಡ್ಕೋತಿದ್ದಾರೆ ಅಂತ ಬಿಟ್ಬಿಡ್ತೀರಾ? ನಮ್ಮ ಜನಕ್ಕೆ ಮದುವೆ ಹುಡುಗಂಗೆ ಹಾಕೋ ಸರ ಮಾತ್ರ ದಪ್ಪಗಿರಬೇಕು, ಹುಡುಗಿ ಮಾತ್ರ ದಪ್ಪಗಿರೋಗಿಲ್ಲ ಅಲ್ವಾ? ಮನೆ ಕಟ್ಸುವಾಗ ಗೋಡೆ ದಪ್ಪಗಿರಬೇಕು, ಆದರೆ ಮದುವೆ ಹೆಣ್ಣು ದಪ್ಪಗಿರೋಂಗಿಲ್ಲ. ತರಕಾರಿ, ಹಣ್ಣು, ಕಾಯಿ ಇದೆಲ್ಲ ದಷ್ಟಪುಷ್ಟವಾಗಿದೆಯಾ ಅಂತ ನೋಡಿ ಆರಿಸ್ಕೊಳ್ಳಿ. ನೀವು ಕಡು ಮದುವೆ ವಿಚಾರದಲ್ಲಿ ಹುಡುಗಿ ದಪ್ಪ ಅಂತ ಆಯ್ಕೆನೇ ಮಾಡಲ್ಲ. ನಾನು ಹೇಳೋದು ಹೇಳಿದ್ದೀನಿ, ಆದರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಯಾವತ್ತು ಅವ್ರಿಗೆ ಕೂದಲು ಬಿಳಿ ಇದೆ, ಅವ್ರಿಗೆ ಕೂದಲು ಕಮ್ಮಿ ಇದೆ, ಇವಳು ದಪ್ಪ, ಇವಳು ಸಣ್ಣ, ಅವ್ನಿಗೆ ನಡೆಯೋಕ್ಕೆ ಬರಲ್ಲ, ಅವ್ನು ತೊದಲು, ಅವ್ನು ತುಂಬ ಕಪ್ಪಗಿದ್ದಾನೆ, ಇವಳು ಇಷ್ಟೊಂದು ಬಿಳಿ ಇದ್ದಾಳಲ್ಲ ಅಸಹ್ಯ ಅಂತ ಪ್ಲೀಸ್ ಬಾಡಿ ಶೇವಿಂಗ್ ಮಾಡಬೇಡಿ. ನೋಡಿ, ನಮ್ಮ ಪೇರೆಂಟ್ಸ್ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಹೇ, ನೀ ಸುಮ್ಮನೆ ಇರೋ. ನೋಡಮ್ಮ, ನೀನು ಹೇಳಿದ್ದು ನನಗೆ ಅರ್ಥ ಆಗುತ್ತೆ. ನಾವಿಲ್ಲಿ ಯಾಕೆ ಬಂದಿದ್ದೀವಿ ಹೇಳು? ಹೆಣ್ಣು ನೋಡೋಕ್ಕೆ. ಹುಡುಗ ಹುಡುಗಿನ ಒಪ್ಕೋಬೇಕು, ಹುಡುಗಿ ಹುಡುಗನ ಒಪ್ಕೋಬೇಕು. ಇವರಿಬ್ಬರು ಜೋಡಿ ಎಲ್ಲರೂ ಮೆಚ್ಚುವಂತಿರ್ಬೇಕು. ಜೊತೆಗೆ ನಿಂತ್ಕೊಂಡ್ರೆ ಒಳ್ಳೆ ಜೋಡಿ ಅಂತ ಅನಿಸ್ಬೇಕು. ಈಗ ಜೋಡಿ ಆಗುತ್ತಾ? ನೋಡಿ ನಮ್ಮ ಹುಡುಗ ಹೇಗಿದ್ದಾನೆ, ನಿಮ್ಮ ಹುಡುಗಿ ಹೇಗಿದ್ದಾಳೆ ನೋಡಿ. ಇಬ್ಬರು ಒಟ್ಟಿಗೆ ನಿಂತರೆ ಹೇಗೆ ಕಾಣ್ತಾರೆ ಅಂತ ನಾನು ಹೇಳಬೇಕಾಗಿಲ್ಲ. ಅಮ್ಮ ಅಪ್ಪ ಪ್ಲೀಸ್, ನಾನು ಮಾತಾಡ್ತಿದ್ದೀನಿ, ದಯವಿಟ್ಟು ಸ್ವಲ್ಪ ಸುಮ್ಮನಿರಿ. ತಪ್ಪಗಿದ ಮಾತ್ರಕ್ಕೆ ಅವ್ರೇನು ಮನುಷ್ಯರಲ್ವಾ? ಅವ್ರಿಗೆ ಭಾವನೆಗಳೇ ಇರಲ್ವಾ?